ಧಾರವಾಡದ ಹೃದಯ ಭಾಗವಾದ ಸಿಬಿಟಿ ಹತ್ತಿರದ ಮಾರುಕಟ್ಟೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಸಂಚಾರ ಮಾಡುತ್ತಾರೆ. ಇಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ದೊಡ್ಡ ತೊಂದರೆ ಉಂಟಾಗಿದೆ. ಮಾರುಕಟ್ಟೆಯ ಸಮೀಪದ ಚರಂಡಿಯ ದುಸ್ಥಿತಿ ಕಾರಣದಿಂದಾಗಿ ವಾಹನ ಸವಾರರು ಪ್ರತಿದಿನವೂ ಜಾರಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಚರಂಡಿಯಿಂದ ತೀವ್ರವಾದ ದುರ್ವಾಸನೆ ಹರಡುತ್ತಿದೆ ಎಂದು ಹೇಳುತ್ತಿದ್ದು, ಅನೇಕ ಬಾರಿ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಲವು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಾನು ಪ್ರಹ್ಲಾದ್ ಸುರೇಂದ್ರ ಸವಣೂರ, ಧಾರವಾಡ. ನಮ್ಮ ಒಂದು ಬೇಡಿಕೆ ಅದಾವ ಭಾಳ ವರ್ಷದಿಂದ. ಏನದಂದ್ರೆ ಒಂದು ಧಾರವಾಡದಲ್ಲಿ ಸಿಬಿಟಿ ಆಗೈತ್ರಿ. ಸಿಬಿಟಿ ಆಯ್ತು ಭಾಳ ಚಲೋ ಆಯ್ತು, ಎಲ್ಲ ಮಂದಿಗೆ ಏನಾಯ್ತು ಸಿಬಿಟಿ ಆದಮೇಲೆ ನಮಗೆಲ್ಲ ಸೌಕರ್ಯ ಸಿಗ್ತಾವ ಅಂತೇಳಿ ಎಲ್ಲರಿಗೂ ಅನುಕೂಲ ಆಗ್ತೈತೆ ಅಂತ ತಿಳ್ಕೊಂಡ್ರು. ಆದರೆ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಸಿಬಿಟಿ ಕಟ್ಟಾರಿ ಭಾಳ ಚಲೋ ಕಟ್ಟಿದ್ರು. ಅದಕ್ಕೆ ಕಾರಣೀಭೂತರಾದಂಥ ಶ್ರೀ ಅರವಿಂದ್ ಚಂದ್ರಕಾಂತ್ ಬೆಲ್ಲದವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಅದೇ ಥರ ಸಿಬಿಟಿ ಆದಮೇಲೆ ಅದು ಸುತ್ತಮುತ್ತಲು ಏನು ಪರಿಸ್ಥಿತಿ ಐತಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಮಂದಿಗೆ ಅಡ್ಡಾಡಕ್ಕೆ, ಬಸ್ಗಳಿಗೆ ಅಡ್ಡಾಡಕ್ಕೆ ತೊಂದರೆ ಆಗ್ಲಾರ್ದಂಗೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇದನ್ನು ಮಾಡಿಕೊಡ್ರಿ ಅಂತ ಭಾಳ ನಾವು ಬೇಡಿಕೆ ಮಾಡಿದೆವು. ಅದರ ಪ್ರಕಾರ ಧಾರವಾಡದ ಕಮಿಷನರ್ ಅವರಿಗೆ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಪ್ಲಸ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಕಡೆ ನಾವು ಹೋಗಿ ಅರ್ಜಿ ಕೊಟ್ಟೆವು. ಏನಿಲ್ಲ, ನಮಗೆ ಮಂದಿಗೆ ಅವಕಾಶ ಮಾಡಿಕೊಡ್ರಿ, ದಾರಿದು ಕ್ಲೀನ್ ಮಾಡಿಕೊಡ್ರಿ, ಯಾರಿಗೂ ತಕರಾರು ಆಗಲಾರ್ದಂಗೆ, ಯಾರು ದುಡಿಯೋರು ಅವ್ರಿಗೂ ಏನೋ ದುಡಿಯೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಫುಟ್ಪಾತ್ ಅನ್ನೋದು ಕ್ಲೀನ್ ಮಾಡಿಕೊಡ್ರಿ. ಫುಟ್ಪಾತಲ್ಲಿ ಮಂದಿ ಅಡ್ಡಾಡಲಾರ್ದಂಗೆ ಫುಟ್ಪಾತ್ ಅತಿಕ್ರಮಣ ಆಗೈತಿ. ದಯಮಾಡಿ ಫುಟ್ಪಾತನ್ನು ಸ್ವಲ್ಪ ನಮಗೆ ಕ್ಲೀನ್ ಮಾಡಿಕೊಡ್ಬೇಕು. ಮತ್ತು ದಾರಿ ಐತಲ್ಲ, ಅರ್ಧ ದಾರಿ ಕಟ್ಟಾರ, ಅರ್ಧ ರಸ್ತೆ ಕಟ್ಟಿದ್ರು, ಅರ್ಧ ರಸ್ತೆ ಕಟ್ಟಿಲ್ಲ. ಮತ್ತು ಇಲ್ಲಿ ಮುಂದೆ ನೋಡಿದ್ರೆ ನಮ್ದು ಯಾವುದು ದುರ್ಗಾ ಪರಮೇಶ್ವರಿ ಬೇಕ್ರಿ ಐತಲ್ಲ, ಅಲ್ಲಿ ಅರ್ಧ ಗಟ್ರ ಆಗೈತಿ. ಒಂದು 6 ತಿಂಗಳೇನೋ 1 ವರ್ಷ ಆತ್ರಿ, ಅರ್ಧ ಗಟ್ರ ಕಟ್ಟಿದ್ರು, ಅರ್ಧ ಗಟ್ರ ಕಟ್ಟಿಲ್ಲ. ಹಿಂಗೆ ಹಲವು ಸಮಸ್ಯೆಗಳು ಮಾರ್ಕೆಟ್ ಏರಿಯಾದಲ್ಲಿ ಐತಿ. ಆಮೇಲೆ ಮಳೆ ಬಂತಂದ್ರೆ ಸಿಬಿಟಿ ಅನ್ನೋದು ನೀರು ನಿಂತು ಎಲ್ಲ ಸಮಸ್ಯೆ ಆಗ್ತಾರೆ ರೀ. ಅವ್ರು ಗಟ್ರ ವ್ಯವಸ್ಥೆ ಮಾಡಲಿಲ್ಲ. ಸಿಬಿಟಿ ಕಟ್ಟಿದ್ರು, ಆದ್ರೆ ಗಟ್ರ ವ್ಯವಸ್ಥೆ ಮಾಡಲಿಲ್ಲ. ಮುಂದೆ ಅದು ನೀರು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಆ ರೀತಿಯಿಂದ ಒಂದು ಅವೈಜ್ಞಾನಿಕ ರೀತಿಯಿಂದ ರಸ್ತೆ ನಿರ್ಮಾಣ ಮಾಡಿದರು. ಅದೇ ಪ್ರಕಾರ ಬಾಜು ರೋಡ್ ನೋಡಿದರೆ ಇತ್ತಾಗ ಯಾವುದು ದಾಮೋದರ ಹೋಟೆಲ್ ಕಡೆದು ಆ ರೋಡ್ ಮಾಡಿ ಒಂದು 6 ತಿಂಗಳು ಆಗಿಲ್ಲ, ಕಿತ್ಕೊಂಡು ಹೋಗ್ತದ, ಅರ್ಧಂಬರ್ಧ ಕಿತ್ಕೊಂಡು ಹೋತ್ರಿ. ಇಂಥವು ಹಲವು ಸಮಸ್ಯೆಗಳಿದಾವೆ. ಆಮೇಲೆ ಇವು ಹಣ್ಣಿನ ಅಂಗಡಿಗಳಿಗೂ ಅದಾರಲ್ಲ, ಅವ್ರಿಗೊಂದು ಎಲ್ಲರೂ ಅವಕಾಶ ಮಾಡಿಕೊಡ್ರಿ, ಅವ್ರಿಗೂ ಒಂದು ಉದ್ಯೋಗ ಅವಕಾಶ ಮಾಡಿಕೊಡ್ರಿ ದಯಮಾಡಿ. ಯಾಕಂದ್ರೆ ಎಲ್ಲರೂ ಇವತ್ತು ಧಾರವಾಡ ಬರೋರು ಎಲ್ಲರೂ ತಮ್ಮ ಹೊಟ್ಟಿ ಪಾಡಿಗೆ ಬಂದು ಜೀವನ ಮಾಡೋರು, ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು. ಆದರೆ ಅದಕ್ಕೆ ಸೂಕ್ತ ಸ್ಥಳವನ್ನು ಅವಕಾಶ ಮಾಡಿಕೊಡ್ಬೇಕಂತ ನಮ್ಮದು. ನಾನು ಮಲ್ಲಿಕಾರ್ಜುನ್ ಬಶೆಟ್ಟಪ್ಪ ತಲಗಟ್ಟಿ. ಇಲ್ಲಿ ನಾವು ವ್ಯಾಪಾರಸ್ಥರಿದ್ದೀವಿ. ಇಲ್ಲಿ ಅಧಿಕಾರಿಗಳ ಬಗ್ಗೆ ಇಲ್ಲಿ ಎಷ್ಟೊತ್ತು ಇಲ್ಲಿ ಕ್ರಮನ ತೊಗೊಂಡು ಇಲ್ಲಿ ಕೆಲಸ ಮಾಡಬೇಕು. ಅವರು ಅಧಿಕಾರಿಗಳು ಅಂಥ ಅಧಿಕಾರಿಗಳನ್ನ ಇಲ್ಲಿ ಹಾಕಬೇಕು. ಅವರು ಇಲ್ಲಿ ರೋಡ್ ಅರ್ಧ ಆಗಿಬಿಟ್ಟೈತಿ ಮತ್ತು ಇಲ್ಲಿ ಜನರು ಅಡ್ಡಾಡಕ್ಕೆ ತೊಂದರೆ ಆಗಿದೆ ಭಾಳ. ಇದು ಹಾಕರ್ಸೂ ಇಲ್ಲ ಈ ರೋಡು ಮುಂದೆ. ಆ್ಯಕ್ಚುಲಿ ಇಲ್ಲಿ ಹಾಕರ್ಸ್ ಭಾಳ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅಧಿಕಾರಿಗಳ ಗಮನ ಹರಿಸಬೇಕು. ಮನೇಲಿ ಗಟ್ರನಾಗ 2 ಗಾಡಿ ಬಿದ್ದಿದ್ದಾವೆ ಮತ್ತು ಯಾರು ಜೀವ ಹೋಗಿಲ್ಲ. ಜೀವ ಹೋದ್ಮೇಲೆ ಅಧಿಕಾರಿಗಳು ಎತ್ಕೋತಾರೆ, ಅಲ್ಲಿ ಮಟ್ಟ ಎತ್ಕೋದಿಲ್ಲ ಅವರು. ಬಸವರಾಜ್ ಕವಳೇನ್ ಮಾತಾಡೋದು. ಇಲ್ಲಿ ಧಾರವಾಡ ಸಿಬಿಟಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿದೆ ಸರ್. ಈಗ ನಿರ್ಮಾಣ ಆಗಿ 1 ತಿಂಗಳಾಯ್ತು. 1 ತಿಂಗಳಾದ್ರೆ ಬಸ್ಸಿಗೆ ಅಡ್ಡಾಡಕ್ಕೆ ಅನುಕೂಲ ತೊಂದರೆ ಆಗಿದೆ. ಮುಂದೆ ಗಟ್ರಲ್ಲಿ ಪೂರ ಗಟ್ರ ಜಾಮ್ ಆಗಿ ನೀರು ಬಂದು ಹೋಗಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟೆ ಸರ್ ಪೂರ. ಮತ್ತು ಅದರಿಂದ ಎಲ್ಲ ಕರೆಕ್ಟ್ ಮಾಡಿ ವರ್ಕ್ ಮಾಡಿ ಕೊಡಬೇಕಾಗಿದೆ ಸರ್. ನಾಳೆ ಜನಕ್ಕೆ ಯಾರಿಗೆ ತೊಂದರೆ ಆತಂದ್ರೆ ಪಬ್ಲಿಕ್ಕಿಗೆ ತೊಂದರೆ ಹೋಗಂಗೆ ಆಗಿಬಿಟ್ಟೆ ಸರ್. ಗಟ್ರೊಳಗೆ ರಾತ್ರಿ ಯಾರು ಬಂದ್ರೆ ಗಟ್ರೊಳಗೆ ಹೋಗಂಗೆ ಆಗಿಬಿಟ್ಟೆ ಸರ್. ಪೂರ ಗಟ್ರ ನಿರ್ಮಾಣ ಆಗ್ಬೇಕು ಸರ್. ಅವು ಚಂಬರ್ ಇದಾಗಬೇಕು ರೀ. ಮತ್ತು ಅರ್ಧ ಡಾಂಬರ್ ರಸ್ತೆ ಆಗೈತೆ ರೀ, ಅರ್ಧ ಡಾಂಬರ್ ರಸ್ತೆ ಆಗಿಲ್ಲ ರೀ. ರಾತ್ರಿ ಎಲ್ಲ ಒಂದು ಗಾಡಿ ಬಂದ್ರೆ ಸರ್ ಅದ್ರೊಳಗೆ ಬಂದ್ಬಿಡ್ತಾವೆ ಸರ್ ಗಾಡಿ. ಅದೆಲ್ಲ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕು ಸರ್. 2-3 ಗಾಡಿ ಇಲ್ಲಿ ರಾತ್ರಿ ನೈಟ್ ಹೋಗೋತ್ನಾಗ ಗಾಡಿ ನೈಟ್ ಆಗ ಗೊತ್ತಾಗೋದಿಲ್ಲ ರೀ, ಬಿದ್ಬಿಟ್ರೆ ಸರ್. ನೈಟ್ ಗಾಡಿ ಗುದ್ಬಿಟ್ಟವ್ರು ಸರ್. ಆ ಗಟ್ರ ನಿರ್ಮಾಣ ಆಗ್ಬೇಕು ಸರ್. ಡಾಂಬರ್ ವ್ಯವಸ್ಥೆ ಆಗ್ಬೇಕು ಸರ್. ಪೂರ ಫುಟ್ಪಾತ್ ಎಲ್ಲ ಕ್ಲಿಯರ್ ಆಗ್ಬೇಕು ರೀ. ಮಂದಿಗೆಲ್ಲ ಅನುಕೂಲ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಸರ್. ಧಾರವಾಡ ಸಿಬಿಟಿ ಎದುರಿಗೆ ಇರ್ತಕ್ಕಂಥ ಮಾರ್ಕೆಟ್ ಇದರಲ್ಲಿ ಇಲ್ಲೆಲ್ಲ ಫುಟ್ಪಾತ್ನಲ್ಲಿ ಅಕ್ವೈರ್ ಮಾಡಿ ಹೂವು ಹಣ್ಣು ವ್ಯಾಪಾರ ಆಕತಿ. ಪಾದಚಾರಿಗಳಿಗೆ ಅಡ್ಡಾಡ್ಲಿಕ್ಕೆ ದಾರಿ ಇಲ್ಲ. ಆಮೇಲೆ ಇಲ್ಲಿ ಒಂದು ಗಟ್ರ ಐತಿ. ಗಟ್ರ ಸುಮಾರು ಅದು ತೆಗೆದು 3 ವರ್ಷ ಆಯ್ತು. ಈಗ ಅದರ ಸುಮಾರು ಒಂದು 4-5 ಸಲ ಆಕ್ಸಿಡೆಂಟ್ ಆಗಿ ಉಳ್ಕೊಂಬಿದ್ದವು ಗಾಡಿ. ಅದನ್ನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಈ ಕಡೆ ಬಂದು ನೋಡೋರಿಲ್ಲ. ಅಕಸ್ಮಾತ್ ಯಾರನ್ನ ಜನಪ್ರತಿನಿಧಿ ಭೇಟಿ ಆದ್ರೆ ನಾವು ಬರ್ತೀವಿ, ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತಾರೆ. ಹೀಗಾಗಿ ದಯವಿಟ್ಟು ಈ ಕಡೆ ಜನಪ್ರತಿನಿಧಿ ಆಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ದಯವಿಟ್ಟು ಇಲ್ಲಿ ಬಂದು ಈ ಜಾಗವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.